ಕಳೆದ 2-3 ತಿಂಗಳಿಂದ ಏನೋ ಗೃಹಲಕ್ಷ್ಮಿಗೆ ಹಣ ಬಂದಿರಲಿಲ್ಲ. ನಿನ್ನೆ ಮದ್ದೂರು ಸಭೆಯಲ್ಲಿ ಜೆ ಕೆ ಶಿವಕುಮಾರ್ ಅವರು ಜೋರಾಗಿ ಹೇಳಕ್ಕೆ ಹೋದ್ರು, ಹೆಣ್ಮಕ್ಳು ಬಂದಿಲ್ಲ ಅಂದ್ಬಿಟ್ರು. ಬರುತ್ತೆ ಅಂದರು. ಇವತ್ತೇನೋ ಈಗ ಅನೌನ್ಸ್ ಮಾಡಿದಾರಂತೆ ಮಿನಿಸ್ಟ್ರು, ಜೂನ್ ಜುಲೈದು ಬಾಕಿ ಹಣ ಇವತ್ತೇ ಜಮೆ ಮಾಡ್ತೀವಿ. ತಾಂತ್ರಿಕ ಕಾರಣದಿಂದ, ಯಾವ ತಾಂತ್ರಿಕನೂ ಇಲ್ಲ, ಪಾಂತ್ರಿಕನೂ ಇಲ್ಲ, ಮಾಂತ್ರಿಕನೂ ಇಲ್ಲ, ಬರೀ ಬೋಗಸ್ ಸ್ಟೇಟ್ಮೆಂಟ್ ಅದು. ಕೊಡಕ್ಕೆ ಕಾಸಿರಲಿಲ್ಲ, ಕೊಟ್ಟಿಲ್ಲ ಅಷ್ಟೇ. ಯಾಕೆ ತಾಂತ್ರಿಕ ಆಗಬೇಕು? ಏನೇನು ಫಸ್ಟ್ ಟೈಮ್ ರಿಲೀಸ್ ಮಾಡ್ತಿರೋದು ಇವರು? ಆಲ್ರೈಟ್, ತಾಂತ್ರಿಕ ಅಂತಾನೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಆಗಸ್ಟ್ ಎಷ್ಟನೇ ತಾರೀಕು ಕೊಡ್ತೀರಿ ಹೇಳಿಪ್ಪ, ಹಂಗಾರೆ ನೋಡಬಿಡ್ತೀನಿ. ಆಗಸ್ಟ್ ಇಂದು ಸೆಪ್ಟೆಂಬರ್ ಕೊಡಬೇಕಲ್ಲಪ್ಪ, ಸೆಪ್ಟೆಂಬರ್ 5ನೇ ತಾರೀಕು ಕೊಡ್ತೀವಿ ಅನೌನ್ಸ್ ಮಾಡಿ ನೋಡೋಣ. ಸಂಬಳದ ಥರ ಈ ಸಂಬಳ ಕೊಡ್ತಿರಲ್ವ ಸರ್ಕಾರಿ ನೌಕರರಿಗೆ, ಹಂಗೆ ರಿಲೀಸ್ ಆಗಬೇಕು. ಅದು ತಾಂತ್ರಿಕ ಯಾಕೆ? ಅದೊಂದಕ್ಕೆ ಎಷ್ಟು ದಿನ ತಾಂತ್ರಿಕ ನಿಮ್ಮದು? ಬರೀ ಬೋಗಸ್ಸು. ಕಾಸಿಲ್ಲ, ಕವಡೆ ಇಲ್ಲ. ಈ ದುಡ್ಡನ್ನು ತೆಗೆದು ಅಲ್ಲಾಕು, ಆ ದುಡ್ಡನ್ನು ತೆಗೆದು ಇಲ್ಲಾಕು, ಈ ದುಡ್ಡನ್ನು ತೆಗೆದು ಇಲ್ಲಾಕು, ಮ್ಯಾನೇಜ್ ಮಾಡೋದು. ಅದಕ್ಕೆ ತಾಂತ್ರಿಕ ಅಂತೆ. ಸುಮ್ಮನೆ ಕಾಸು ಹೇಳೋದ್ಮೇಲೆ ಕೊಡಬೇಕು ಬಾಯಿ ಮುಚ್ಕೊಂಡು, ಇಲ್ಲದ್ರೆ ಕಿತಾಕಿ ಸ್ಕೀಮನ್ನು ಅಷ್ಟೇ. ಆ ಮಾತು ಪ್ರಕಾರ 5 ಗ್ಯಾರಂಟಿಗಳನ್ನ ಕೊಟ್ಟು 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ. 1 ತಿಂಗಳದ್ದು ಬಂದಿಲ್ಲ, ಅಷ್ಟೇ 2 ತಿಂಗಳದ್ದು ಬರ್ತದೆ. ಈಗ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ತಾಂತ್ರಿಕ ಏನ್ರಿ ಮಿನಿಸ್ಟರ್ ಸಾಹೇಬ್? ಮೇಡಮ್ ಹೇಳ್ರಿ, ಅದೇನು ನೋಡ್ತೀನಿ. ಆಯ್ತು ರೀ, ತಾಂತ್ರಿಕ ಎಷ್ಟು ದಿನ ಈ ತಾಂತ್ರಿಕ? ನೆಕ್ಸ್ಟ್ ಮಂತ್ ಅದೇ ರೀಸನ್, ಮತ್ತೆ 2 ತಿಂಗಳು ಮತ್ತೆ ತಾಂತ್ರಿಕ. KSRTC ದುಡ್ಡು ತಾಂತ್ರಿಕ. ಅಕ್ಕಿ ದುಡ್ಡು ಹೋಗಿದ್ಯಾ? ನಾಳೆಯಿಂದ ಚೆಕಿಂಗ್ ಸ್ಟಾರ್ಟ್ ಮಾಡೋಣ. ಅದೊಂದು ಬಾಕಿ, ನಾಳೆಯಿಂದ ಚೆಕ್ ಮಾಡೋಣ. 5 kgಗೆ 10 kg ಅಕ್ಕಿ ನಾವು ಕೊಡ್ತಾ ಇರೋದು ಒಂದಿದ್ರಲ್ಲಪ್ಪ. 10 ಕೇಂದ್ರ ಸರ್ಕಾರ ತಾನೆ, ನಿಮ್ದೇನು ಅಲ್ವಲ್ಲ. ಈಗ ಇನ್ನು 5 kg ಕಾಸು ಎಷ್ಟು ಕೊಟ್ಟಿದ್ರಿಂದ ನಾಳೆಯಿಂದ ಚೆಕಿಂಗ್ ಸ್ಟಾರ್ಟ್. ಅದಕ್ಕೂ ತಾಂತ್ರಿಕ ಇರ್ಬೋದು, ಅಥವಾ ಮೋಸ್ಟ್ಲಿ ಕಾಳನ್ನ ಎಣಿಸಿ ತೂಕ ಹಾಕಿಸ್ತಿರ್ಬೋದು. ಅದು ಯಾಕೆ ಈ ವಿಷಯದಲ್ಲಿ ಮಾತ್ರ ಆಗುತ್ತೆ? ಸುಮ್ಮನೆ ಸುಳ್ಳು ಬಿಡ್ತಾರೆ ರೈಲು. ಕಟ್ ಮಾಡಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.